ಸಿಚುವೇಶನ್ ಅಂದ್ರೆ ಹೇಳಕ್ ಆಗಂಗಿಲ್ಲ ಬಿಡ್ರಿ ಅದನ್ನೆಲ್ಲ. ಅಲ್ಲಿ ಯಾವ ಪ್ರದೇಶದಾಗಿತ್ತು ಜಮ್ಮು ಏಕಾಏಕಿ ಹಂಗಲ್ಲಿ ಏನಾಗ್ತದೆ ಅಲ್ಲಿ ಅಟ್ಯಾಕ್ ಆತಲ್ರಿ ಪೆಹಲ್ಗಾಮ್ ಒಳಗ, ಅದ್ರ ಸಂಬಂಧ ಆತರ ಮಾಡಸ್ತಾರ್ರಿ. ಆದ್ರೆ ಇಂಡಿಯಾದವ್ರನ್ನ ಅವ್ರ ಮೇಲೆ ಇದನ್ ಮಾಡಿದ್ರು. ನಿಮ್ಗ ಅಲ್ಲಿ ಏನಾದ್ರು ಸಿವಿಲ್ ನಿಮ್ಗೇನಾದ್ರು ಸಮಸ್ಯೆ ಐತೆ? ಸಮಸ್ಯೆ ಅಂತ ಏನು ಇಲ್ರಿ, ಮತ್ತೆ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಕತ್ತಾರ. ನಾವು ಅಲ್ಲೇ ಸಮೀಪ ಇದ್ದೇವಲ್ಲ, ಅದಕ್ಕ ಏನಾದ್ರು ಇದನ್ನ ಮತ್ತ ನಮ್ಮ ಹಸ್ಬೆಂಡ್ಗಳ ಅಲ್ಪ ಇದನ್ ಮಾಡ್ಬೇಕು, ನಮ್ ಕಡೆ ಇದನ್ ಮಾಡ್ಬೇಕು. ಅದಕ್ ನಾವ್ ಹೋಗಿ ಈಗ 1 ಮಂತ್ ಆತ್ರಿ. ಜಮ್ಮು ಒಳಗ್ರಿ. ನಮ್ ಕಂಡೀಷನ್ ಅಂದ್ರ ನೈಟ್ ಎಲ್ಲಾ ಫುಲ್ ಲೈಟ್ ಅದು ಆಫ್ ಮಾಡಿ 8 ಗಂಟೆ ಅನ್ಬಿಡ್ದ ಊಟ ಮಾಡಿ ಎಲ್ಲಾರು ಕೆಳಗ್ ಬರ್ರಿ ಅದು ಅಂತ ಹೇಳ್ತಿದ್ರಿ. ಲೈಟ್ ಅದು ಆಫ್ ಮಾಡ್ರಿ, ಟಾರ್ಚ್ ಅದು ಇದನ್ ಮಾಡಕ್ ಹೋಗ್ಬೇಡ್ರಿ ಅಂತ. ಹಾ, ಅದ್ರ ಸಂಬಂಧ ನಾವ್ ಬಂದ್ವಿ. ನಾವು ಬಂದೆ 3 ದಿನ ಆತ್ರಿ ಇವತ್ತಿಗೆ. ಅಲ್ಲಿ ಹೆಂಗೈತಂತ ಗೊತ್ತಿಲ್ರಿ ನಮಗ. ಫೋನ್ ಅದು ಮಾಡ್ಬೇಡ್ರಿ. ಫಸ್ಟ್ ಏನ ಎಷ್ಟಕ್ ಆಯ್ತಲ್ರಿ ಅವತ್ತನ, ಅದ್ರ ಮರನೇ ದಿನ ಅಂದ್ರೆ ಬಂದ್ಬಿಟ್ವಿ. ನೋಡಿಲ್ರಿ, ಹೊರಗ್ ಕಳ್ಸಿಲ್ಲ. ರೂಮ್ ಒಳಗ ಇದ್ದು ನಾ ಗ್ರೌಂಡ್ ಫ್ಲೋರ್. ಅಶ್ವಿನಿ ಹಳಿಗೇರಿ ನಾಯಕ್. ಅವ್ರ 8 ವರ್ಷ ಆತ್ರಿ. ಪೋಸ್ಟಿಂಗ್ ಇತ್ರಿ, ಈಗ ಜಮ್ಮಕ್ ಹೋಗ್ಯಾರ್ರಿ. ಹೋಗಿ 1-2-3 ಮಂತ್ ಆಯ್ತು ಅಷ್ಟೇ. ಅಲ್ಲಿ ಇಲ್ರಿ, ಜಮ್ಮು. ಈಗ ಅಲ್ಲಿಂದ ಇಬ್ಬರು ಇಲ್ಲ ರೀ, 4 ಜನ ಇದ್ವಿ. ಒಬ್ರು ಅಲ್ಲೇ ಇರ್ಬೇಕು ಅನ್ಸಿತ್ತು. ಆದ್ರೆ ಏನ್ ನೋಡೋದು, ಎಲ್ಲಾರು ಖಾಲಿ ಮಾಡ್ಕೊಂಡು ಹೋಗೋದಿಲ್ಲ. ಇಲ್ಲ ನಾವು ಧೈರ್ಯನೇ ಇಲ್ಲ ಸರ್, ಅವ್ರಿಗೆ ಏನಾಗುತ್ತೋ ಅಂತ. ಬಟ್ ಕತ್ತಲಲ್ಲಿ ಮಕ್ಕಳನ್ನ ಅಲ್ಲಿ ನೋಡ್ಕೊಳ್ಳೋದು ತುಂಬಾ ಸೌಂಡ್ ಬಂದ್ರೆ ಅಟ್ಯಾಕ್ ಮಾಡೋದು. ಅಲ್ಲಿ ಓವರ್ ಆಲ್ ಎಲ್ಲ ಸೋಲ್ಜರ್ಸ್ ಲೈಫ್ ಹೆಂಗೈತ್ರಿ ಮೇಡಮ್ ಅಲ್ಲಿ ಜಮ್ಮುದಾಗ? ಪರ್ಮಿಷನ್ ತಗೊಂಡು ನೀರಿಲ್ಲ, ಹೋಗ್ಲಿ ನೀರಿಲ್ಲ. ಅಲ್ಲಿ ಕ್ಯಾಂಪ್ದಾಗ ಏನು ಪ್ರೊವೈಡ್ ಮಾಡಂಗಿಲ್ಲ ರೀ ಅವ್ರಿಗೆ? ಪ್ರೊವೈಡ್ ಮಾಡಿದ್ರು ಅವ್ರಿಗೆ ಟೈಮ್ ಬೇಕಲ್ಲ ಸರ್. ಆ ಕಡೆಯಿಂದ ಹಂಗೆ ನಡ್ತಾನೆ ಇದೆ, ಯೂಸ್ ಮಾಡ್ತಾನೆ ಇದ್ದಾರೆ, ಹಂಗೆ ಹೋಗ್ತಾನೆ ಇರೋದು, ಅದು